ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ಇವತ್ತಿನ ಲಾಗ್ ಚಲೋ ಮಾಡಾಕತ್ತೀನಿ ನೋಡ್ರಿ. ಬುಧವಾರ ರೀ ನಾನು ಮನ್ಯಾಗ ಲಾಗ್ ಚಲೋ ಮಾಡ್ದಲ್ರಿ. ಯಾಕಂದ್ರೆ ಬಸ್ ಬರ್ತಂತ ಆಲ್ರೆಡಿ ಹಂಗೆ ಓಡಿ ಬಂದೀನಿ ರೀ. ಇವಾಗ ಇಲ್ಲಿ ಬಸ್ ಸ್ವಲ್ಪ ಲೇಟ್ ಆಯ್ತು ರೀ. ಶ್ರಾವಣಿ ಅಂಬೇಡ್ಕರ್ ಮುಂದೆ ಫೋಟೋ ತೆಗಿ ಮಮ್ಮಿ ಅಂದು ತೆಗಿಯಕತ್ತಿದ್ದೀನಿ. ಅದನ್ನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ. ಕುಂತೀವಿ ನೋಡ್ರಿ ಮೂವರು, ಶ್ರವಣ ಕುಮಾರ, ಶ್ರಾವಣಿ, ನಾನು ಮೂವರು ಕುಂತೀವ್ರಿ ಹೋಗ್ಬೇಕಂತ. ಹೋಗ್ತೀವ್ರಿ ಇವಾಗ ಊರಿಗೆ ಹೋಗಿ ಮತ್ತೆ ಸಿಗ್ತೀವಿ ನೋಡ್ರಿ. ಇವಾಗ ಊರಿಗೆ ಬಂದೀನಿ. ಹಳ್ಳಿಗೇರಿ ಬಂದು ನೋಡ್ರಿ. ಕೋಳೂರ್ಲಿಂತ ಅಲ್ಲಿ ಕೋಲಾರ ವ್ಲಾಗ್ ಮಾಡ್ದಲ್ರಿ. ಯಾಕಂದ್ರೆ ಜಲ್ದಿ ಬಂದೆ. ಊಟ ರೆಡಿ ಮಾಡ್ಕೊಂಡು ನಾ ಬರ್ರಾಗ ಲೇಟ್ ಆಗೈತಿ ನೋಡಿ. ಟಿಕ್ಳು ಹೋಗ್ಬಿಟ್ಟೈತ್ರಿ. ಬೆವರ ಬಿಸಿಲು ಭಾಳ ರೀ. ಬಿಸಿಲು ಆಗಿರಾಗ ನಾ ಊರಿಗೆ ಬಂದು ನೋಡ್ರಿ. ಇಷ್ಟು ಮಾಲೆಲ್ಲ ಮನೆ ತುಂಬ ಹರಿಯಾಕೀನಿ. ಕಸ ಗುಡಿಸಿ ಮಾಲ್ ಹಚ್ಚಿಡ್ತೀನಿ ನೋಡ್ರಿ. ಇದನ್ಬಿಟ್ಟು ನೋಡ್ರಿ ಇಲ್ಲೇ ಮಾಲ್ ಭಾಳ ಹಚ್ಚಿ ಮನೆ ತುಂಬ ಅಲ್ಲಿ ಬರ ಬಿಟ್ಟು ಹೋಗಿವಿ. ಎಲ್ಲ ಕೆಲಸ ಮಾಡ್ಬೇಕ್ರಿ. ಮಾಡಿ ಮತ್ತೆ ಎಲ್ಲ ಕೆಲಸ ಮಾಡ್ಕೊಂಡು ಸೀರೆಗಳು ಎತ್ತಿಡಕತ್ತೀನಿ ನೋಡ್ರಿ. ಈ ಥರ ಒಂದು ಸೀರೆ ತಂದೀವ್ರಿ. ಅವು ಮಸ್ತ್ ಇದ್ದು ರೀ. ಫಸ್ಟಿಗೆ ನೋಡ್ರಿ ಮಸ್ತ್ ಅದಾವ್ರಿ ಸೀರೆಗಳು. ಭಾರಿ ಮಸ್ತ್ ಸ್ಮೂತ್ ಅಂತಾರಲ್ರಿ ಆ ಥರ ಅದಾವು. ಕಾಸ್ಟ್ಲಿ ಬಿದ್ದವ್ರಿ ರೇಟ್ ಇವಕ್ಕೆ ಒಂದಿಷ್ಟು. ಆದ್ರೆ ಮಾರ್ತಾವ್ರಿ. ಎಷ್ಟು ಕಾಸ್ಟ್ಲಿ ಬೀಳ್ತಾವೆ ಅಷ್ಟು ರೇಟ್ ಮಾರ್ತಾವೆ ನೋಡ್ರಿ. ಇವು ಮಸ್ತ್ ಅದಾವೆ ನೋಡ್ರಿ. ಇವು ಅವೆಲ್ಲ ಒಂದೇ ರೀ ಕ್ವಾಲಿಟಿ. ಈ ಬಾಕ್ಸ್ ಎರಡು ಸೇಮ್ ಅದಾವೆ ರೀ. ಕ್ವಾಲಿಟಿ ಒಂದೇ ರೀ. ಆದ್ರೆ ಡಿಸೈನ್ ಬೇರೆ ಅದಾವೆ, ವರ್ಕ್ ಅದಾವೆ ರೀ. ಸೀರೆ ಮಾತ್ರ ಇವು ಒಂಥರ ಬೇರೆ ಅದಾವೆ ನೋಡ್ರಿ. ಇವು ಮಸ್ತ್ ಅದಾವೆ ಅಂತಲೇ ಹೇಳ್ಬೋದು ರೀ. ನೋಡಿರಿ ಇವು ಭಾರಿ ಅದಾವೆ ರೀ ಕ್ವಾಲಿಟಿ. ಇವು ಒಂಥರ ಬೇರೆ ಅದಾವೆ. ಅಲ್ಲಿ ಯಾವ್ದು ತೊಗೋತಿ ಯಾವ್ದು ಬಿಡ್ತಿ ಅಂತ ಕಲೆಕ್ಷನ್ ಮಾಡೋಕ್ಕಾಗಲ್ರಿ. ಮಸ್ತ್ ಇರ್ತಾವೆ ರೀ. ಅಲ್ಲಿ ಯಾವ್ದು ತೊಗೋತೀವೋ ಯಾವ್ದು ಬಿಡ್ತೀವೋ ರೇಟ್ ನೋಡಿದ್ರೆ ಭಾಳ ಗಾಬ್ ಆಗುತ್ತೆ. ಅಲ್ಲಿದು ರೇಟ್ ಭಾಳ ಇರ್ತಾವೆ. ಯಾವ್ದು ತೊಗೋತೀವಿ ಯಾವ್ದು ಬಿಡ್ತೀವಿ ಅಂತ ಗೊತ್ತೇ ಆಗೋಲ್ಲ. ಆದರೂ ಒಂದಿಷ್ಟು ತೊಗೊಂಬಂದೀನಿ ರೀ. ಯಾಕಂದ್ರೆ ಮಾಡೋರು ಮಟ್ಟೋರಿಗೆ ಮತ್ತು ಹೇಳ್ತಾರೆ ಚಲೋ ಚಲೋ. ಇಲ್ಲ ಮನೆ ಮಗ್ಳು ಆಂಟಿಯರು ಬಂದಾರಿ. ಅವರು ನಮ್ಗೆ ಹೆಲ್ಪ್ ಮಾಡಾಕತ್ತಾರೆ ನೋಡ್ರಿ. ಹಳ್ಳಿ ಕಡೆ ಅಂದ್ರೆ ಹಿಂಗೆ ಅಲ್ರಿ. ಆಂಟಿಯರು ಎಲ್ಲರೂ ಯಾರಾದರೂ ಹೆಲ್ಪ್ ಮಾಡ್ತಾರೆ. ಇವು ಒಂಥರ ಪ್ಲೇನ್ ಸೀರೆ ಒಳಗೆ ಹೊಸ ಡಿಸೈನ್ ಬಂದ ನೋಡ್ರಿ. ನೆಟ್ ಜಂಪರ ಮಸ್ತ್ ಇದ್ದು ರೀ. ಎಲ್ಲ ಒಂದೊಂದು ಥರ ತಂದೀನಿ ರೀ. ಎಷ್ಟು ಮಾರ್ತಾವೆ ಗೊತ್ತಿಲ್ಲ ರೀ. ಇಷ್ಟು ಮಾಲ್ ಹಾಕೀನಿ ರೀ. ಇವಾಗ ಹಾಕಾಗ ಒಂದು ಆಗತ್ತೆ ರೀ, ಹಾಕಿಂದು ಒಂದು ಆಗತ್ತೆ ರೀ. ಯಾಕಂದ್ರೆ ಇದು ಗಂಟು ಕೂಡುತ್ತಂದು ನಮ್ಗೆ ದೊಡ್ಡ ಟೆನ್ಷನ್ ನೋಡ್ರಿ. ಯಾಕಂದ್ರೆ 80,000 ರೂಪಾಯಿ ಗಂಟು ತೆಗಿಬೇಕಲ್ರಿ. ವಜ್ಜೈತ್ರಿ. ಇಲ್ಲಿ ಹಳ್ಳಿ ಒಳಗೆ ಏನು ಮಾಡ್ತಾರೆ, ಕಮ್ಮಿ ಕೇಳಿಬಿಡ್ತಾರೆ. ಆಂಟಿಯರು ಭಾಳ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ನೋಡ್ರಿ. ಬಿಚ್ಚಿ ಬಾಕ್ಸ್ ಮಾಡಿ ಇಡಾಕತ್ರಿ ಅವರು. ಗಂಟೆಲ್ಲ ಬಿಚ್ಚಿ ನಾನು ಹಂಗೆ ತೊಗೊಂಡು ಮ್ಯಾಗ್ ಜೋಡಿಸಿದ್ದೀನಿ ರೀ. ಇವತ್ತು ಸೀರೆ ಅದಾವೆ ರೇಖಾ ಅಂದರು. ಕೊಡು ಅಂದ್ರಿ. ಕೊಡು ಆಂಟಿ ಅಂತ ಅಂದೇನಿ ರೀ ನಾನು ರೇಖಾನನ್ನು 2 ಹೆಸರು ಸಾವಿತ್ರಿ ಲೈಫ್ ಸ್ಟೈಲ್ ಅಂತ. ತವ್ರ ಮನೆ ನಂದು ಫಸ್ಟಿಗೆ ನಾಮಕರಣ ಆಗಿದ್ದು ಸಾವಿತ್ರಿ ರೀ. ಆಮೇಲೆ ಗಂಡ ಮನೆ ಬಂದ ಹೆಸರು ಚೇಂಜ್ ಆಗೈತೆ ರೀ. ರೇಖಾ ಅಂತಾರೆ ಇಲ್ಲೇ. ಹಿಂಗಾಗಿ ಇಲ್ಲಿ ಹೆಸರು ರೇಖಾ ರೀ. ನಾನು ಫಸ್ಟ್ನೇ ಹೆಸರನ್ನು ನಾನು ಇದು ಮಾಡ್ತೀನಿ ನೋಡ್ರಿ. ಇದು ಫಸ್ಟಿಗೆ ಏನು ನಾಮಕರಣ ಮಾಡ್ಯಾರ ಅದೇ ಹೆಸರು ಇಟ್ಟೀನಿ ರೀ ಯೂಟ್ಯೂಬ್ ಚಾನಲ್ಗೆ. ಓಕೆ ಬರ್ರಿ. ಇವಾಗ ಎಲ್ಲ ನನಗೂ ಸುಸ್ತಾಗತ್ತದ್ರಿ. ಎಲ್ಲ ಬಿಚ್ಚಿ ತೊಗೊಂಡು ಅವು ಅದ್ರ ಮೊನ್ನೆ ಅಡ್ಡಾಡೋದು ಒಂದು ಭಾಳ ಆಗೈತೆ ರೀ. ಮೊನ್ನೆ ಜಾತ್ರೆಗೆ ಹೋಗಿ ಬಂದೆ. ಆಮೇಲೆ ಬಟ್ಟೆ ತರಕ್ಕೆ ಹೋಗಿ ಬಂದೆ. ಆಮೇಲೆ ಬಟ್ಟೆ ತೊಗೊಂಡು ಕೇರಿ ಮತ್ತು ಊರಿಗೆ ಬರ್ಬೇಕಂದ್ರೆ ಮತ್ತು ಹಾಲಿಲ್ಲ ರೀ. ಮತ್ತು ಮಂಗಳವಾರ ಐತಂತ ಅಲ್ಲೇ ಉಳ್ಕೊಂಡೆ. ಅಲ್ಲಿಂದ ಒಂದಿನ ಮುದ್ದೇಳಕ್ಕೆ ಹೋಗಿ ಬಂದೆ. ಬರೀ ಸುತ್ತಾಟನೇ ಆಗೈತೆ ರೀ. ಬೇಸರ ಆಗ್ಬಿಟ್ಟೈತೆ ನೋಡ್ರಿ. ಏನು ಮಾಡ್ಬೇಕು ರೀ, ಹೋಗ್ಲೇಬೇಕಲ್ರಿ. ಹೋಗ್ಲಿಕ್ಕೆ ನಡಿದಿಲ್ಲ ನೋಡ್ರಿ. ಇವಾಗ ಸೀರೆ ಬಾಕ್ಸ್ ಒಂದು ಕಡೆ ಮಾಡ್ತೀನಿ ರೀ. ಲಂಗಗಳು ನೈಟಿಗಳು ಅವೊಂದು ಟಾಪ್ ಒಂದು ಮಾಡಾಕತ್ತೀನಿ ರೀ. ನಾ ಹಿಡಿತಾವೆ ಇಲ್ರಿ. ನೋಡ್ಬೇಕು ಇಷ್ಟು ಮಾಲ್ ಹಿಡ್ಯಾಂಗೆ ಕಾಣಲ್ಲ ರೀ. ಸಲ ಮಾಲು ಜಾಸ್ತಿ ತಂದೀನಿ ರೀ. ಅವು ಮುದುಕರು ಸೀರೆ ಒಂದು ನೆಪ್ಪಾಲಿಲ್ಲ ನೋಡ್ರಿ. ಮತ್ತು ಶಾರ್ಟ್ವೇಲ್ ಒಂದು, ಮುದುಕರು ಸೀರೆ ಒಂದು, ಇವೆರಡು ಮಾತ್ರ ಮೇನ್ ಬಿಟ್ಟು ಬಂದೀನಿ ರೀ. ಸ್ಲಿಪ್ಪು ಕೇಳಿದೇನೆ ರೀ. ಇಲ್ಲ ಅಂತ ಹೇಳ್ಬಿಡ್ರಿ ಅವ್ರ ಅಂಗಡ್ಯಾಗ. ಶಾರ್ಟ್ವೇಲ್ ಅದಾವೆ ರೀ ತೋರಿಸ್ತೀನಿ ಅಂತಂದರು. ನನಗೂ ನೆಪ್ಪಾಲಿಲ್ಲ ರೀ. ಅವು ದೇವ್ರ ಪ್ರಿಯಾಗ ಶಾರ್ಟ್ವೇಲ್ ಅದಾವೆ ರೀ ಅಂದಿದ್ರು. ಅಲ್ಲಿ ಸೋಲಾಪುರಾಗ ಇದ್ದಿದ್ದಿಲ್ಲ ರೀ ಶಾರ್ಟ್ವೇಲು. ಸೋಲಾಪುರಾಗ ಅಷ್ಟೊಂದು ಹುಡ್ರು ಸಿಗಲ್ಲ ರೀ. ಬರೀ ಸೀರೆ ಮಾಲ್ ಸೀರೆ, ನೈಟಿ, ಲಂಗ ಇಂಥ ಮಾಲ್ ಸಿಗುತ್ತೆ ರೀ ಸೋಲಾಪುರದಾಗ. ಚಡ್ಚಣಕ್ಕೆ ನಾವು ಅಲ್ಲಿನ ಹೋಗಿದ್ದೀನಿ ರೀ. ಆದ್ರೆ ಅಲ್ಲೇನು ಮಾಲ್ ತೊಗೊಂಡಿಲ್ಲ ರೀ. ಶ್ರಾವಣ ಕುಮಾರ್ಗೆ ಉಡಾಕ್ ಬಟ್ಟೆ ತೊಗೊಂಡೇನಿ ರೀ. ಯಾಕಂದ್ರೆ ಹುಡ್ರಿಗೆ ಚಲೋ ಇರ್ತಾವಲ್ರಿ. ಒಂದೊಂದು ಪೀಸ್ ಕೊಡ್ತಾರಲ್ಲ ಮಸ್ತ್ ಇರ್ತಾವೆ. ಶ್ರಾವಣ ಕುಮಾರ್ ತೊಗೊಂಡೇನಿ ರೀ. ಅವು ಯಾವಂತ ಲಾಸ್ಟಿಗೆ ತೋರಿಸ್ತೀನಿ ರೀ. ಮೊದಲು ಇಷ್ಟು ಬಿಚ್ಚಿಡ್ತೀನಿ. ಅವ್ರ ಬಟ್ಟೆ ಹೆಂಗದ ನೋಡಾಕತ್ರಿ. ಇವೆಲ್ಲ ಸೋಲಾಪುರ ಮಾಲ್ ನೋಡ್ರಿ. ಬಿಚ್ಚಾಕತ್ತಿದ್ದು ಅದು ಏನು ಬಿಳೆ ಗಂಟು ಇತ್ತಲ್ರಿ. ಅದಷ್ಟೇ ದೇವ್ರಿಪ್ರಿಗೆ. ಇದಿಟ್ಟು ಏನು ಸೋಲಾಪುರ ಮಾಲ್ ನೋಡ್ರಿ. ಅದು ಬಿಳೆ ಗಂಟು ಒಂದು ದೊಡ್ಡದಿತ್ತು ನೋಡ್ರಿ. ಫಸ್ಟ್ ವಿಡಿಯೋದಾಗ ಬರ್ತದೆ ಬಿಚ್ಚೀನಿ ರೀ. ಈಗ ಇವಾಗ
ಒಂದು ಬಿಳಿ ಹಾಳ್ಯಾಗ ಹೆಂಗೆ ಕೊಟ್ಟಿದ್ದಲ್ಲ ಅದು ಸೋಲಾಪುರ ಮಾಲ್ ಇದು ದೇವ್ರಿಪ್ಪಿಗೆ ಇದು ಇಟ್ಟು ಸೋಲಾಪುರ ರೀ. ಬಿಚ್ಚಿ ಇಡಾಕತ್ತೀನಿ ರೀ ಬಾಕ್ಸ್ ತೆಗೆದು ಯಾಕಂದ್ರೆ ಕ್ಯಾಟ್ಲ್ಯಾಕನು ತೊಗೊಳಕತ್ತಾರ ಹಿಂಗೆ ಹುಡ್ರು ಹರಿಯಾಕತ್ತಾವ ಕ್ಯಾಟ್ಲ್ಯಾಕ್ ಆದಷ್ಟು ತೆಗೆದಿಡ್ಬೇಕ್ರಿ ನಾವು. ಯಾಕಂದ್ರೆ ಇದು ಆತ ನೋಡಿರಿ ನನಗೂ ನೈಟಿನೇ ಮೆತ್ತಗಾಗಿದ್ದು ರೀ, ನೈಟಿನೇ ತೊಗೊಂಬರ್ಲಿಲ್ಲ. ನನಗೆ ಉತ್ತೋಳು ಇಷ್ಟ ಆಗ್ಯಾವ್ರಿ, ಉತ್ತೋಳ ತೊಗೋಬೇಕಂತೇಳಿ ಬಿಟ್ಟಿನಿ ನೋಡಿರಿ. ಇವಾಗ ಬರ್ರಿ ಇಲ್ಲೇ ನೋಡಿರಿ, ಇಲ್ಲೇ ಮಾಲೆಲ್ಲ ಎಷ್ಟು ಚಂದ ಕುಂತೈತೆ ನೋಡಿರಿ. ಹಂಗೆ ಒಂದು ಸ್ವಲ್ಪ ವಿಡಿಯೋ ಅಷ್ಟು ಫುಲ್ ವಿಡಿಯೋ ಮಾಡ್ಕೊಂಡು ಆಲಿಲ್ಲ ರೀ. ಯಾಕಂದ್ರೆ ನಾನು ಫುಲ್ ವಿಡಿಯೋ ಮಾಡ್ಕೊತ ಕುಂತೀನಿ ಅಂದ್ರೆ ಲೇಟ್ ಆಗುತ್ತೆ. ಒಬ್ಬಾಕಿ ಕೈ ಬೈದ್ಲು, ಆಕಿನ ಕೈಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿಸಿದ್ದೆ. ಆಕೆ ಅಷ್ಟೇ ಮಾಡೋದಿಲ್ಲ ರೀ, ಅಷ್ಟು ಮಾಡಿದ್ಲು. ಅಷ್ಟರಾಗನೇ ತೊಗೊಂಡು ನೋಡಿರಿ. ಯಾಕೆ ಆ ಸೀರೆ ಈ ಸೀರೆ ಅಂತ ನಿಮಗೆ ತೋರ್ಸೋದು ಆಗಲಿಲ್ಲ ರೀ. ಯಾಕಂದ್ರೆ ವಿಡಿಯೋ ಎಲ್ಲಿ ತೆಗತ್ರಿ. ಬೇಕಂದ್ರೆ ಒಂದಿನ ಯಾವ ಸೀರೆ ತಿಂದಿನಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಯಾವ ಥರ ಸೀರೆ ಇವು, ಯಾವ ಥರ ಸೀರೆ ಎಲ್ಲ ಥರ ನಿಮ್ಗೆ ಬಟ್ಟೆ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಖಂಡಿತ ಈ ಸೀರೆ ಇಷ್ಟು, ಈ ಸೀರೆ ಇಷ್ಟು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ರೀ. ಈಗ ಮಾತ್ರ ಸುಸ್ತಾಗೈತೆ ರೀ, ಹೊಂದಿಸ್ತೀನಿ ರೀ. ಮೊದಲು ಅಷ್ಟು ಮಾರು ಹೊಂದಿಸಿ ಎಲ್ಲ ಇದು ಮಾಡ್ಬೇಕಂದ್ರೆ ಲೇಟನೇ ಆಗತ್ತೆ ರೀ. ಟೈಮ್ ಬಂದು ಇವಾಗನೇ 3 ಗಂಟೆ ಹಾಕೊಂಡೈತೆ ರೀ. ನಾ 3ರಿಂದ ಬಂದು ಮನೆ ಹಸರು ಮಾಡಿ ಇವಾಗ 3 ಗಂಟೆಗೈತೆ. ಅವೆಲ್ಲ ಹೊಂದಿಸೋರಾಗ ಸುಸ್ತಾಗತ್ತೆ ರೀ, ತೋರ್ಸೋರಾಗೂ ಆಗಲ್ಲ ರೀ. ಈಗ ವಿಡಿಯೋ ಮಾಡೋರು ಯಾರೂ ಇಲ್ಲ. ಅವಿನ ಓದ್ತೀನಿ ಅಂದ್ರೆ ಇಲ್ಲಿಂದಿರವ ಟಾಪ್ ಮಾಡಕ್ಕೆ ಬಂದು ಸ್ವಲ್ಪ ವಿಡಿಯೋ ಮಾಡಿಕೊಟ್ಟು ಹೋಗೋ 5 ನಿಮಿಷ ಅಂದೆ. ಅಕ್ಕಿ ಮಾಡಾಕತ್ತಾಳ್ರಿ. ನಾನು ಆವಾಗ ಒಟ್ಟು ಕ್ಯಾಟ್ಲಾಗ್ ತೆಗಿಯಕ್ಕೆ ಇಡಾಕತ್ತೀನಿ ರೀ. ಯಾಕೆ ಬಂದವ್ರು ಕ್ಯಾಟ್ಲಾಗ್ ತೋರ್ಸಕ್ಕೆ ಬರುತ್ತೆ ರೀ. ಈ ಥರ ಸೀರೆ ಇದಾವೆ, ಈ ಥರ ಅಂತ ಕ್ಯಾಟ್ಲಾಗ್ ತೋರ್ಸಕ್ಕೆ ತೆಗ್ದು ಇಡಾಕತ್ತೀನಿ ನೋಡಿರಿ. ಬರೀ ಇಲ್ಲಿ ಒಂದು ಕಡೆ ಇರ್ಬೇಕಂತ ನೋಡಿದ್ದೀನಿ ರೀ. ಅಲ್ಲಿನೂ ಕುಂದಿಲ್ಲ ಮ್ಯಾಕ್ ಇಟ್ಬಿಡ್ತೀನಿ ರೀ. ಹುಡ್ರು ತೊಗೊಂಡು ಹರಿದ ಬಿಡ್ತಾವೆ ರೀ. ಕ್ಯಾಟ್ಲಾಗ್ ಏನು ಮಾಡಿರಿ ಸಾಕಾಗೈತೆ ಹುಡ್ಸಲಾಗ. ನಾನು ಮಾತ್ರ ಇಷ್ಟು ಕೆಲಸ ಮಾಡ್ರಾಗ ಮಳ್ಳೆ ಬಿಟ್ಟು ಹೋಯ್ತು ನೋಡಿರಿ. ಮಾಡಲೇಬೇಕಲ್ರಿ, ನಾನು ಬಿಟ್ಟು ಯಾರೂ ಮಾಡೋರಿಲ್ಲ. ಅದ್ರಾಗ ಯಾಕೆ ಒಂದು ತಲೆಗೆ ಒಂದು ಚಕ್ರ ಬರಾಕತ್ತಿತ್ತು ರೀ. ಯಾಕೆ ನನಗೆ ಅಲ್ಲಿ ಒಂದು ಅರ್ಧ ತಾಸು ಕುಂತು ದವಾಖಾನೆಗೆ ತೋರ್ಸ್ಕೊಂಬಂದೀನಿ ರೀ. ಆದ್ರೆ ಈಗ ಒಂದು ಸ್ವಲ್ಪ ಕಮ್ಮಿ ಆಗೈತೆ ರೀ ಗುಳಿಗೆ ತೊಗೊಂಡ. ಅದು ಆಕಾಕ ಅಡ್ಡಾಡೋದು ಹೆಚ್ಚಾಗೈತೆ ರೀ. ಟೆನ್ಷನ್ ಒಂದು ಅದ್ರ ಬಟ್ಟೆದು ಭಾಳ ಟೆನ್ಷನ್ ನೋಡಿರಿ. ಬಟ್ಟೆ ಮಾರ್ಬೇಕಂದ್ರೆ ಟೆನ್ಷನ್ ಭಾಳ ರೀ. ಸ್ವಲ್ಪ ಧೈರ್ಯ ಜಾಸ್ತಿ ಇರ್ಬೇಕು ರೀ ಬಟ್ಟೆ ಮಾರಕ್ಕೆ. ತಾಳ್ಮೆ ಮಾತ್ರ ಫುಲ್ ಇರ್ಬೇಕು ನೋಡಿರಿ. ಬಟ್ಟೆ ವ್ಯಾಪಾರನಾಗ ಇದ್ದವ್ರು ಮಾತ್ರ ತಾಳ್ಮೆ ಮಾತ್ರ ಫುಲ್ಲು ತಾಳ್ಮೆ ಇರ್ಬೇಕು ರೀ. ಎಷ್ಟು ತಾಳ್ಮೆ ಇರ್ತೀವಿ ಅಷ್ಟು ವ್ಯಾಪಾರ ಚಲೋ ಆಗುತ್ತಂತ ಹೇಳ್ಬೋದು ನೋಡಿರಿ. ಬರೀ ಅದು ಗಂಟು ಇರಲಿಲ್ಲ. ಆಂಟಿಯರು ಬಿಚ್ಚಿ ಕೊಟ್ಟರು. ನಾಯಿಸ್ ಬಿಚ್ಚಿದ್ರಾತು ಅಂಥೇಳಿ ಬಿಚ್ಚಾಕತ್ತೀನಿ ರೀ. ಅವರು ಪಟ್ಲ ನೋಡಾಕತ್ತಾರಿ. ಸ್ವಲ್ಪ ಭಾರಿ ಅದಾವ ಪತ್ಲುಗಳು, ಒಂದ್ರಕ್ಕಿಂತ ಒಂದು ಮಸ್ತ್ ಅದಾವು ಅನ್ನಕತ್ರಿ. ಹೌದ್ರಣ್ಣ ಆಂಟಿ ಅಂತೇಳಿ ಅವ್ರಿಗೂ ಮತ್ತೆ ಹಾಕೋದು ಟೈಮ್ ಪಾಸ್ ಆದ್ರೆ ನಂಗೆ. ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು ನೋಡಿರಿ. ಹಳ್ಳಿ ಕಡೆ ಹಿಂಗೆ ಅಲ್ರಿ, ಒಬ್ರಿಗೊಬ್ರು ಹೆಲ್ಪ್ ಆಗ್ತಾರೆ. ಸಿಟಿ ಕಡೆ ಏನ್ರಿ ಅವ್ರವ್ರ ಮನ್ಯಾಗ ಅವ್ರು ಕುಂದಿರ್ತಾರೆ ನೋಡಿರಿ. ಆಂಟಿಯರು ನಾನು 2 ಪತ್ಲ ತೊಗೋತೀನವ್ವ, ಸೀರೆ ಯಾವ ತೊಗೋಬೇಕು ಯಾವ ಬಿಡಬೇಕು ಅನ್ನಂಗೆ ಆಗೈತೆ ಅಂತಂದ್ರಿ. ನೋಡಿರಿ ಅಷ್ಟು ಮಸ್ತ್ ಇದ್ದು ರೀ ಸೀರೆಗಳು. ಅಷ್ಟು ಸೂಪರಾಗಿದ್ದು, ಅಷ್ಟು ಚಲೋನೇ ಇದ್ದು ರೀ. ಎಲ್ಲ ಯಾವ ನೋಡ್ತೀವಿ ಅವು ತೊಗೋಬೇಕು ಅನ್ಸುತ್ತೆ ರೀ. ಆದ್ರೆ ರೊಕ್ಕ ಗಂಟು ಕೂಳ್ರಿ. ಮೊದಲಂದು ಲಾಭನ್ಯಾಗ ಉಳ್ದು ಅಂದ್ರೆ 1 ಪೀಸ್ 2 ಪೀಸು ನೋಡ್ತೀನಿ ರೀ. ನೈಟಿ ಹೆಂಗೆ ನೋಡಿದೆ ಹಂಗೆ ನಂದು ಆಟೆ ನೋಡ್ರಿ. ಹಣೆ ಬಾರ 1 ಪೀಸ್ ಉಳ್ದು ಮಾಲ್ನಾಗ ತೊಗೊಳೋದು ನೋಡಿರಿ. ಆದ್ರೆ ಈ ಸಲ 2 ನೈಟಿ ತೊಗೊಂಬಂದೀನಿ ರೀ ಉಡಾಕಂತೇಳಿ. ಅವ್ನು ಉಡೋದಾಗತ್ತೆ ಏನು ಬಿಡೋದಾಗತ್ತೆ ರೀ. ಅವು ಉಡ್ಬೇಕಂತ ತೊಗೊಂಡೀನಿ ರೀ. ಒಬ್ರು ಕೊಡು ಅನ್ನಕತ್ತಾರ. ಅವ್ರಿಗೆ ನೋಡಿ ತೋರಿಸ್ತೀನಿ ರೀ ನಿಮಗೆ ಅವನ್ನ. ಶ್ರಾವಣಿಯರು ಬಟ್ಟೆ ಉಡೋದವ್ರಿ ನಾ ಉಡಾಕಂತಂದೀನಿ. ಒಬ್ಬರು ಅಕ್ಕೋರು ಕೊಡು ಇವು ಸ್ಕಾರ್ಪ್ ನೋಡಿರಿ ಕೊಡು ಅನ್ನಕತ್ತಾರಿ. ಅವ್ರ ಉಡ್ಲಿಲ್ರಿ. ನೋಡೋಣ್ರಿ ನಾ ಎಂಥ ಉಟ್ಕೊಂಡ್ರಾತ್ರಿ. ಉದ್ದಂತೂ ಇಷ್ಟ ಆಗ್ಯಾರ ನಂಗೆ. ಉದ್ದು ಸಿಗಲಿಲ್ಲ, ಆಪ್ತೋ ತಂದೀನಿ. ಕ್ವಾಲಿಟಿ ಚಲೋ ಅದ ರೀ. ಆದ್ರೆ 700 ರೂಪಾಯಿ ಜೋಡಿ ಬಿದ್ದಾವು. ಕ್ವಾಲಿಟಿ ಚೆನ್ನಾಗದ, ಅದಕ್ಕೆ ತೊಗೋಬೇಕು ಅಂತ ತಂದೀನಿ ರೀ. ನನಗೆ ಕೊಡವ ಅನ್ನಕತ್ರು. ಹಿಂಗಾಗಿ ಕೊಟ್ಟು ನೋಡಿರಿ. ಈ ಸೀರೆ ಮಾತ್ರ ಭಾರಿ ಸ್ಮೂತಾಗಿ ಬಟ್ಟೆ ಮಾತ್ರ ಸೀರೆ ಭಾರಿ ಇದ್ದು ನೋಡಿರಿ. ಸಾರಿ ಮಾತ್ರ ನನಗೆ ಅಷ್ಟು ಇಷ್ಟ ಆಗ್ಬಿಟ್ಟು ರೀ. ಏನು ಮಾಡಬೇಕು ನನಗೊಂದು ಯಾವ ನೋಡ್ತೀನಿ ಒಟ್ಟು ಬಿಡೋಕ್ಕಾಗಲಿಲ್ಲ ರೀ. ಇದು ಸಾರಿಗೆ ಏಟು ಬಿದ್ದೈತಿ ಅಂತ ಬಿಲ್ ಹುಡ್ಕೊಳಕತ್ತಿದ್ದೀನಿ ರೀ. ಯಾಕಂದ್ರೆ ಯಾವ ಸಾರಿಗೆ ಎಷ್ಟೆಷ್ಟು ಬಿಲ್ ಬಿದ್ದಾವೆ ಈಗ ನೋಡ್ಕೋಬೇಕು ರೀ ನಾವು. ಬಿಲ್ ಈಗ ಹಾಕ್ಕೊಳಂಗಿದ್ರೆ ನಾಳೆ ಮಾತ್ರ ಬಿಲ್ ಹಾಕ್ಕೊಳಕ್ಕಾಗಲ್ಲ ರೀ. ಅದ್ರ ಸಲಾಗ ಸೀರೆ ಮಾತ್ರ ಸ್ಮೂತ ಭಾರಿ ಇದ್ದು ನೋಡಿರಿ. ಉಟ್ಟು ಕಂಪ್ಲೀಟಾಗಿ ಲಾಸ್ಟಿಗೆ ಜೋಡ್ಸೀನಿ ರೀ. ಇನ್ನೂ ಇಷ್ಟು ಅದಾವೆ ರೀ ನೋಡಿರಿ. ಇಷ್ಟು ಮಾರು ಬಿದ್ದೈತೆ. ಬರ್ರಿ ಶ್ರಾವಣಿಯರ ಬಟ್ಟೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಶ್ರಾವಣಿಯರ ಬಟ್ಟೆ ತೋರಿಸಿ ಮ್ಯಾಕ ಎತ್ತಿ ಕಟ್ಟಿಟ್ಟಿರತ್ತಂತ ನೋಡಿರಿ. ಎಲ್ಲ ಹಾಳೆಗಳು ಹೆಂಗೆ ಬಿದ್ದಾವು ಎತ್ತಿಡ್ಬೇಕು. ಇಷ್ಟು ಶ್ರಾವಣಿನ ಹಚ್ತೀನಿ ರೀ ಹಾಳೆಗಳು ಎತ್ತಿಡಕ್ಕೆ. ನನಗೆ ಮಾತ್ರ ಫುಲ್ಲು ಸುಸ್ತಾಗಿಬಿಟ್ಟೈತೆ ನೋಡಿರಿ. ಎಲ್ಲ ಆಲ್ಮೋಸ್ಟ್ ಬಟ್ಟೆ ಅರ್ಧಕ್ಕರ್ಧ ಹೆಚ್ಚ ಜೋಡ್ಸೀನಿ ರೀ. ಬರ್ರಿ ಇವಾಗ ಶ್ರಾವಣಿ ಕಲೆಕ್ಷನ್, ಶ್ರಾವಣಿ ಟಾಪ್ ತಂದು ತೋರಿಸ್ತೀನಿ ಬರ್ರಿ. ನೋಡಿರಿ ಈ ಟಾಪು ಶ್ರಾವಣಿ ತಂದು ನೋಡಿರಿ. ಈ ಟಾಪಿಗೆ 225 ಏನು ತೊಗೊಂಡ್ರಿ. ಆದ್ರೆ ಕ್ವಾಲಿಟಿ ಚಲೋ ಐತ್ರಿ. ಇಲ್ಲಿ ಹತ್ತಿ ಆಗತ್ತೆ ರೀ. ಮುಂದೆ ಪುಗ್ಗು ಥರ ಬರ್ತಾವೆ. ಜೀನ್ಸ್ ಪ್ಯಾಂಟಿ ಮ್ಯಾಗ ಟಾಪ್ ಅಂತ ತೊಗೊಂಡಿನಿ ನೋಡಿರಿ. ಇವನ್ನ ನನಗೆ ಭಾಳ ಇಷ್ಟ ಆದವು ರೀ. ಶ್ರಾವಣಿಗೆ ಒಂದು 2 ಇಲ್ಲಿ ಬಿಡು 4 ಅಂತೇಳಿ
ತೊಗೊಂಬಂದೀನಿ ರೀ. ಶ್ರಾವಣಿದು ಶ್ರಾವಣಕುಮಾರ್ದು 2,500 ರೂಪಾಯಿ ಆಯ್ತು ರೀ ಅವ್ರದ್ದೇ. ಈ ಸಲ ತಂದು ನೋಡಿರಿ, ಅವ್ರಿಗೆ ಬಟ್ಟೆನೇ ಇದ್ದಿದ್ದಿಲ್ಲ, ಬಟ್ಟೆ ತೊಗೊಂಬಂದೀನಿ ನೋಡಿರಿ ಈ ಸಲ. ಅವರು ಉಳ್ರಿ ಮಕ್ಳಿಗೆ ನೆಚ್ಚಿಂದೈತಿ, ಸಾಲಿಗೆ ಹೋಗ್ತಾ ಏನಾರು ಫಂಕ್ಷನ್ ಅಂತ ಬರ್ತಾವೆ, ಸಾಲಿಗೆ ಬೇಕಲ್ರಿ ಬಟ್ಟೆ. ಯಾವ ಥರ ಹಾಕ್ಕೊಂಬಂದ್ರು ಯಾವ ಥರ ಇದ್ರೂ ಎಷ್ಟಿದ್ರೂ ಕಮ್ಮಿನೇ ರೀ ಹುಡ್ರಿ ಬಟ್ಟೆ. ನಾ ಅಷ್ಟೊಂದು ಹುಡ್ರಿ ಬಟ್ಟೆ ತೊಗೊಳಲ್ರಿ. ನೋಡಿರಲ್ರಿ ಹಾಕಿದ್ದು ಹಾಕ್ತೀನಿ ವಿಡಿಯೋದೊಳಗೆ ನೋಡಿರ್ಬೇಕ್ರಿ ನೀವು. ಈ ಸಲ ಒಂದಿಷ್ಟು ಯಾಕಿಲ್ಲಕ್ಕೆ ಬಿಡು ಅಂತೇಳಿ ಒಂದು 4-5 ಟಾಪ್ ತಂದೀನಿ ರೀ. ಇನ್ನು ಪ್ಯಾಂಟ್ ಇಲ್ಲರಿ ಇವ್ರು ಕೂಡ. ಇನ್ನೇ ಮೊದಲು ಪ್ಯಾಂಟ್ ತೊಗೊಂಬರ್ತೀನಿ ರೀ. ಅಷ್ಟು ಒಮ್ಮೆ ಆದ್ರೆ ಭಾಳ ಆಗತ್ತೆ ರೀ. ಶ್ರಾವಣಕುಮಾರ್ ಒಂದೇ ಪ್ಯಾಂಟ್ 5 ಟಿ ಶರ್ಟ್ ತಂದೀನಿ ರೀ. ಡೈಲಿ ಹಾಕಕ್ಕೆ 2 ರೀ, ಯಾವಾಗಾರ ಹಾಕಕ್ಕೆ 3. ಯಾಕೆ ಒಂದೇ ಪ್ಯಾಂಟ್ ಸಾಕು ಬಿಡ್ರಿ, ಒಂದು ಪ್ಯಾಂಟಿನ ಮ್ಯಾಗ ಹಾಕಿರತ್ರಿ. ಇನ್ನು ಬಡ್ರ್ ಲೆಕ್ಕ ಹಂಗೆ ಅಲ್ರಿ. ಅದು ಪ್ಯಾಂಟ್ 3 ಪ್ಯಾಂಟು 3 ಟಿ ಶರ್ಟ್ ಭಾಳ ಆತಿತ್ತು. ಅದರ ಬಟ್ಟೆ ಕ್ವಾಲಿಟಿ ಅದಾವೆ ರೀ ಶ್ರಾವಣಿ. ಆದ್ರೆ ಶ್ರಾವಣಕುಮಾರು ಕ್ವಾಲಿಟಿ ಅದಾವೆ. ಇವು 2 ನೈಟಿ ನನಗೆ ತಂದಿದ್ದೇನೆ ರೀ. ಒಬ್ರು ಬಿಡಾಕತ್ತಾರ, ಅವರಿಗೆ ಕೊಟ್ಟು ಬಿಡ್ತೀನಿ ರೀ. ಇವು ಅಂಥ ಪರಿ ಏನು ಕ್ವಾಲಿಟಿ ಅಂದ್ರೆ ಅದಾವೆ ರೀ, ಆದ್ರೆ ಅಷ್ಟು ಪರಿ ಏನಿಲ್ಲ. ಇವು 300-400 ತನಕ ಬಿದ್ದಾವೆ ನೋಡಿರಿ ಇವು ರೇಟ್. ಬರ್ರಿ ಇವು 2 ನೈಟಿ ತೊಗೊಂಡಿನಿ ನೋಡಿರಿ. ನೋಡೋಣ ರೀ ಕಸ್ಟಮರ್ ಫಸ್ಟ್ ರೀ, ಆಮೇಲೆ ನಾವು ಹುಡುಗ ನೋಡಿರಿ. ಕಸ್ಟಮರ್ ಬೇಕಂದ್ರೆ ಕೊಡ್ಬೇಕು ಬಿಡೋಕ್ಕೆ ನೈಟಿದಾಗ ರೊಕ್ಕ ಕೊಡ್ತಿದ್ದೀರಿ ಕೊಳ್ಳಿಲ್ಲ ನೋಡಿ ನನಗೆ ಅಂತಂತಾರೆ ರೀ. ಅದಕ್ಕೆ ಫಸ್ಟ್ ಅವ್ರಿಗೆ ಕೊಡ್ತೀನಿ ರೀ, ಆಮೇಲೆ ನಾವು ಹುಡುಗ ನೋಡಿರಿ. ಬರ್ರಿ ಇಲ್ಲಿ ಇವಾಗ ನಾನು ನೈಟಿ ನೋಡಿದ್ರಲ್ಲ ಮಸ್ತ್ ಇದ್ದು ರೀ ಅರಿವೆಲ್ಲ. ಶ್ರಾವಣಕುಮಾರ್ ಅರಿವೆ ತೋರಿಸ್ತೀನಿ ಬರ್ರಿ. ಇವಾಗ ಈ ಪ್ಯಾಂಟು 225 ಬಿದ್ದೈತೆ ನೋಡಿರಿ. ಡಿಸ್ಕೌಂಟ್ 3 200 ಐತೆ. ಅದಕ್ಕೆ ಮಸ್ತ್ ಐತ್ರಿ ಪ್ಯಾಂಟು, ಭಾರಿ ಐತ್ರಿ ಪ್ಯಾಂಟ್. ಮಸ್ತ್ ಐತ್ರಿ ನೋಡಿರಿ, ಸೂಪರ್ ಐತಿ. ಬರ್ರಿ ಇವಾಗ ಮತ್ತೇನಂದ್ರೆ ಟಿ ಶರ್ಟ್ಗಳು ತೋರಿಸ್ತೀನಿ ರೀ. ಪ್ಯಾಂಟ್ ಒಂದೇ ಅಂತ ಹೇಳಿನಲ್ರಿ. ನೋಡಿರಿ ನಮ್ಮ ವಿಡಿಯೋ ಯಾರು ನೋಡ್ತೀರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ. ಇದು ಇಶಾ ಕಂಪ್ನಿ 125 ನೋಡಿರಿ. ಇದು ರೇಟ್ ಜಾಸ್ತಿ ಐತೆ ರೀ. 200 ಹೇಳಿದ್ರಿ, 175 ಹಾಕ್ಯಾರಿ. ಡಿಸ್ಕೌಂಟ್ ಮುರಿತಾರಲ್ರಿ ಎಲ್ಲನೂ. ಒಟ್ಟು ಡಿಸ್ಕೌಂಟ್ 25 ಮುರಿದಾರ ನೋಡ್ರಿ ಎಲ್ಲಕ್ಕೂ. ಇದಕ್ಕೂ 125 ಬಿದ್ದೈತೆ ರೀ. ಕ್ವಾಲಿಟಿ ಇದ್ದು ರೀ ಬಟ್ಟೆ, ಆದ್ರೆ ಇದಕ್ಕೂ 175 ಬಿದ್ದೈತೆ ರೀ. ಬಟ್ಟೆ ಭಾರಿ ಇದ್ದು ರೀ. ಜೀನ್ಸ್ ಪ್ಯಾಂಟಿ ಮ್ಯಾಗ ಭಾರಿ ಆತ ಅಂತೇಳಿ ತೊಗೊಂಬಂದೀನಿ ರೀ. ನೋಡ್ತೀನಿ ರೀ ದಿನ ಹಾಕಕ್ಕೆ 2 ತೆಗಿಬೇಕು ರೀ. ಅವಾಗ ಯಾವ ದಿನ ಹಾಕ್ತೀನೋ ಯಾವಾಗಾರ ಹಾಕಕ್ಕೆ ಮಾಡ್ತೀನೋ ಗೊತ್ತಿಲ್ಲ ರೀ. ಇನ್ನು ಅದು ಪ್ಲ್ಯಾನಿಂಗ್ ಏನೂ ಮಾಡಿಲ್ಲ ರೀ ನಾವೊಂದು. ಬರೀ 2 ಮ್ಯಾಟ್ ತೊಗೊಂಬಂದಿನಿ ತೋರಿಸ್ತೀನಿ ರೀ. ಇವು 2 ಮ್ಯಾಟ್ ನೋಡಿರಿ ಮಸ್ತ್ ಅದಾವೆ ರೀ ಮ್ಯಾಟುಗಳು. ಇವು ಮ್ಯಾಟು 75 ರೂಪಾಯಿಗೆ ಮ್ಯಾಟ್ ಹಾಕ್ಯಾರ ನೋಡ್ರಿ ಇಲ್ಲಿ. ಆದರೆ ಇಲ್ಲಿ ಮುದ್ದೆದ 100 ರೂಪಾಯಿನೂ ಕೊಡಲ್ಲ ರೀ. ಇವನ್ನ ಭಾಳ ತುಟ್ಟಿರ್ತಾವೆ ರೀ. ಮಸ್ತ್ ಅದಾವೆ ರೀ ಕ್ವಾಲಿಟಿ ಅರಿವಿ. ನೋಡ್ರಿ ಇಲ್ಲೇ ಶ್ರಾವಣಕುಮಾರ್ನು ಇಲ್ಲೇ ಕುಂತಾನ್ರಿ, ಹಾಯ್ ಹೇಳಕತ್ತಾನ. ನನಗೂ ಒಂದಿಷ್ಟು ಬಂದು ನೋಡ್ರಿ ಇಲ್ಲಿ ಹೊಲಿಗೆ ಹುಚ್ಚಲ್ರಿ ಇವು. ಬಂದೋಬಸ್ತ್ ಎಣಿಕೆ ಏನದಾರ ಅಂತಾರಲ್ರಿ, ಆ ಥರ ಎಣಿಕೆ ಏನದಾರ ನೋಡ್ರಿ. ಕಲರ್ ಇಷ್ಟ ಆಗ್ಯಾವ, ಕಲರ್ ಹೆಂಗದ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ಮತ್ತು ಶ್ರಾವಣಿ ಅರಿವಿ ಶ್ರಾವಣಕುಮಾರ್ ಅರಿವಿ ಯಾವ ಥರ ಅದಾವ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ. ನೋಡ್ರಿ ಎಲ್ಲ ಕಂಪ್ಲೀಟಾಗಿ ರೆಡಿ ಆಗೈತೆ ನೋಡಿರಿ. ಪ್ಲೀಸ್ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಲೈಕ್ ಮಾತ್ರ ಕೊಡವಲ್ರಿ, ಈಗ ನೋಡಾಕತ್ತೀರಿ ಲೈಕ್ ಬರೋವಲ್ಲಾಗ್ಯಾವ.